ಓಂ ತತ್ಪುರುಷಾಹ ವಿದ್ಮಹಿ ದೇವಾಯ ಧೀಮಹಿ. ಹೇಳಿಮಾ. ಪೂಜೆ ಮಾಡ್ಬೇಕು ಪುರೋಹಿತ್ರೆ. ಯಾವ ಪೂಜೆ ಮಾಡ್ಬೇಕಮ್ಮ? ತಲೆಮಾರ್ಗಳಿಂದ ನಮ್ ವಂಶಕ್ಕೆ ಒಂದ್ ಶಾಪ ಇದೆ. ಆ ಶಾಪದಿಂದ ನಮ್ ಮನೆ ಸೊಸೆಗೆ ಪ್ರಾಣಾಪಾಯ ಇದೆ. ಅದು ದೂರ ಆಗ್ಲಿ ಅಂತ ಪೂಜೆ ಮಾಡ್ಬೇಕು. ಅಮ್ಮ, ತಲೆಮಾರಿನಿಂದ ಶಾಪ ಇದೆ ಅಂತೀರಾ, ಈ ಸಾಧಾರಣ ಪೂಜೆಯಿಂದ ನಿಮ್ ಪರಿಹಾರ ಸಿಗುತ್ತೇನಮ್ಮ? ಶಾಪ ದೂರ ಆಗ್ಬೇಕು ಅಂತ ಇಲ್ಲಿವರೆಗೂ ಎಷ್ಟೋ ಯಜ್ಞ ಯಾಗಗಳನ್ನ ಮಾಡಿದೀವಿ. ಶಾಪ ದೂರ ಆಗಿದ್ಯೋ ಇಲ್ವೋ, ಆದ್ರೆ ತೊಂದರೆಗಳು ಮಾತ್ರ ಬರ್ತಾನೆ ಇದೆ. ಯಾವಾಗ ಪ್ರಾಣ ನಷ್ಟ ಆಗುತ್ತೋ ಅಂತ ಭಯ ಆಗ್ತಿದೆ. ದೇವ್ರೇ ದಿಕ್ಕು ಅಂತ ಆ ಅಮ್ಮ ಅವರು ಏನಾದ್ರೂ ದಾರಿ ತೋರಿಸ್ತಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಸರಿನಮ್ಮ. ಹೆಸರು ಗೋತ್ರ ಹೇಳಿ. ನಿತ್ಯ ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ನಿತ್ಯಾನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಅಭಯಾೈರಾರೋಗ್ಯೈಶ್ವರ್ಯ ವಿರುದ್ಧ್ಯರ್ಥಂ ಮನೋವಾಂಛಾ ಫಲಸಿದ್ಧ್ಯರ್ಥಂ ಪೂಜಾಂ ಕರಿಷ್ಯೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಆಪದಾಮಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ದಂತ್ಯಃ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಒಂದ್ ನಿಮಿಷ ನಿಲ್ಲಿ ಅಮ್ಮ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಹೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ. ಅಮ್ಮ, ಇದು ಅಮ್ಮನವ್ರ ರಕ್ಷಾ ಯಂತ್ರ. ಇದರಿಂದ ಶಾಪ ಕಳಿಯುತ್ತೋ ಇಲ್ವೋ ಗೊತ್ತಿಲ್ದಿದ್ರು ಒಳ್ಳೇದಂತೂ ಆಗೇ ಆಗುತ್ತೆ. ಇದನ್ನ ತಗೊಂಡೋಗಿ ಅವ್ರಿಗೆ ಕಟ್ಬಿಡಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ. ಧನ್ಯವಾದಗಳು ಪುರೋಹಿತ್ರೆ. ದೇವ್ರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಮನೆ ಸೊಸೆ 100 ಕಾಲ ಬದುಕಬೇಕು. ಹೋಗ್ ಬರ್ತೀನಿ. ಒಳ್ಳೇದಾಗ್ಲಮ್ಮ. ನನ್ನೇ ನೋಡ್ತಿದ್ದಾನೆ. ಯಾರವನು? ಅವನು ನಿನ್ನ ನೋಡಿದ್ರೆ ನೋಡ್ಲಿ, ನೀನು ಆ ಕಡೆ ನೋಡಿದ್ರೆ ಎದ್ದು ಹೋಗು. ಅವನ್ ಲುಕ್ ನಂಗೆ ಹೋಗಕ್ಕೆ ಬಿಡ್ತಿಲ್ಲ ಜೈ. ಟೀಸ್ ಮಾಡ್ತಿದ್ದಾನೆ. ಓಕೆ ಓಕೆ, ಅಲ್ಲಿ ಬಂದು ನೋಡ್ಕೋತೀನಿ ಇರು ಅವನಿಗೆ. ಏನಾಯ್ತು ಸರ್? ಯಾರೋ ನಿತ್ಯನ ಟೀಸ್ ಮಾಡ್ತಿದ್ದಾನಂತೆ. ಹೋಗಿ ಅವನ್ನ ವಿಚಾರಿಸ್ಕೋಬೇಕು. ಹೇಳಿ ಸರ್. DCPಗೆ ಕಾಲ್ ಮಾಡು ಅಂತೀರಾ? ಸ್ಟೇಟ್ ಪೊಲೀಸ್, ಸೆಂಟ್ರಲ್ ಪೊಲೀಸ್, CRPF, ಮಿಲಿಟರಿ ಮ್ಯಾನ್, ಮಿಲಿಟರಿ ಫೋರ್ಸ್ ಇವರೆಲ್ಲರನ್ನು ಅಲ್ಲಿಗೆ ಕರೆಸ್ಬಿಡ್ಲಾ ಸರ್? ಒಬ್ಬನಿಗೋಸ್ಕರ ಇಷ್ಟು ಜನ ಯಾಕೆ ನಾಣಿ? ಅವನಿಗೆ ನಾನೇ ಸಾಕು. ನಿಮ್ಗೆ ಯಾಕೆ ರಿಸ್ಕು ಅಂತ? ನಿತ್ಯನ್ಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ದೇ ಇದ್ರೆ ನಾನು ಅವಳು ಗಂಡ ಅಂತ ಹೇಗೆ ಅನಿಸ್ಕೋತೀನಿ? ಹೋಗ್ಲಿ, ನಮ್ಮ ಲೈಸೆನ್ಸ್ ಇರೋ ಗನ್ನಾರು ತಗೊಂಡೋಗಿ ಸರ್. ನೋ, ಮ್ಯಾಕ್ಸಿಮಮ್ ಹ್ಯಾಂಡ್ಸ್ ಇಂದಾನೆ ಹ್ಯಾಂಡಲ್ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಇಷ್ಟು ದಿನ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ, ಸಹನೆಗೆ ಥ್ಯಾಂಕ್ ಯು ಜೈ. ಇನ್ನು ನಿನ್ನ ವೇಟ್ ಮಾಡ್ಸಲ್ಲ. ನೀನು ಪಿಲ್ಲು ಬ್ಲಾಂಕೆಟ್ ತಗೊಂಡು ಕೆಳಗೆ ಮಲ್ಕೊಳ್ಳೋ ಅಗತ್ಯ ಇನ್ ಮುಂದೆ ಇಲ್ಲ. ಇವತ್ತಿಂದ ನಮ್ ಬೆಡ್ ಒಂದೇ. ಎಸ್ ಜೈ, ಪರ್ಮಿಷನ್ ಗ್ರಾಂಟೆಡ್. ಈ ನೈಟ್ ನನ್ನ ಫಸ್ಟ್ ನೈಟ್.
ಎಷ್ಟು ಧೈರ್ಯನೇ ನಿನ್ಗೆ? ಏನೇ ಮಾಡ್ತಿದ್ಯಾ? ನಿನ್ನೆ ತಾಜ್ ಮಹಲ್ ಗಿಫ್ಟ್ ಹೊಡೆದು ಹಾಕ್ತೆ, ಇವತ್ತು ತಾಯ್ತಾ ಎಸ್ತಿದ್ಯಾ? ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ಆಲ್ರೆಡಿ ನಿಮ್ ಮಗಳಿಗೆ ಹೇಳಿದ್ದೀನಿ ಮೇಡಮ್, ಮತ್ತೆ ನಿಮಗೂ ಹೇಳ್ತಿದ್ದೀನಿ, ಆದಷ್ಟು ಬೇಗ ನನ್ನ ಈ ಮನೆಯಿಂದ ಕಳಿಸ್ಕೊಡಿ. ಇಲ್ದಿದ್ರೆ ನಾನು ಈ ಮನೇಲಿರೋ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ನಿಮ್ ಮಗಳು ಈ ಮನೆಯಿಂದ ದೂರ ಆಗ್ತಾಳೆ. ಸರ್ ಕೊಟ್ಟಿರೋ ಗಿಫ್ಟ್ ಹೊಡೆದು ಹಾಕಿ ಸರ್ ದೃಷ್ಟಿಲಿ ನಿಮ್ ಮಗಳನ್ನ ಶತ್ರು ಮಾಡ್ದೆ. ತಾಯ್ತಾ ಬಿಸಾಡಿ ಫ್ಯಾಮಿಲಿ ದೃಷ್ಟಿಲಿ ನಿಮ್ ಮಗಳನ್ನ ಅಹಂಕಾರಿ ಅನ್ಸಿದ್ದೀನಿ. ಇನ್ನು ನೀವು ನನ್ನ ಈ ಮನೇಲಿ ಇಟ್ರೆ ನಿಮ್ ಮಗಳು ಜೈ ಸರ್ಗೆ ಜೋಡಿ ಅಲ್ಲ ಅಂತ, ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಸ್ಟ್ಯಾಂಪ್ ಹಾಕಿಸ್ತೀನಿ. ಜೈ ಸರ್ ಇಂದ ಈ ಮನೆಯಿಂದ ನಿಮ್ ಮಗಳಿಗೆ ಬಾಯ್ ಬಾಯ್ ಮಾಡಿಸ್ತೀನಿ, ಶಾಶ್ವತವಾಗಿ ದೂರ ಮಾಡ್ತೀನಿ. ಏಯ್ ನಿನ್ನ ಆಗ್ಲೇ ನನ್ಗೆ ಹೊಡೆದ್ರಿ, ಅಮ್ಮನ ಹಾಗಿದ್ದವ್ರಲ್ವಾ ಅಂತ ಸುಮ್ನಿದ್ದೀನಿ. ಈಗ ನನ್ ಕತ್ ಹಿಡಿಯೋಕ್ ನೋಡ್ತಿದ್ದೀರಾ? ನೋಡೋದಲ್ವೇ, ಸಾಯಿಸ್ತೀನಿ. ನಿಮಗ ಅವಕಾಶ ಇಲ್ಲ ಮೇಡಮ್. ಬೋನಲ್ಲಿದ್ದಾಗ್ಲೇ ಹುಲಿ ಸಿಂಹದ ಹಾಗೆ ಕ್ರೂರ ಪ್ರಾಣಿನ ನೋಡ್ಬೇಕು. ಅದನ್ ಬಿಟ್ಟು ಅದು ಬೋನಿಂದ ಹೊರಗ್ ಬಂದಾಗ್ಲೋ ಕಾಡಲ್ಲಿದ್ದಾಗ್ಲೋ ಅದ್ರ ಜೊತೆ ಆಡ್ಬಾರ್ದು ಮೇಡಮ್. ನೀವೇ ಸಾಯೋದು. ಸ್ವಲ್ಪ ಹೊತ್ತು ನಮ್ಮಮ್ಮ ಬೆಳೆಸಿದ್ದನ್ನ ನನ್ ವ್ಯಕ್ತಿತ್ವನ ಪಕ್ಕಕ್ಕಿಟ್ಟು ನನಗ್ ಹೊಡೆದಿರೋ ನಿಮ್ ಮೇಲೆ ನಾನು ತಿರುಗಿ ಕೈ ಮಾಡ್ದೆ ಅಂದ್ರೆ ನಿಮ್ ಮರ್ಯಾದೆ, ನಿಮ್ ಹಿರಿತನ ಏನಾಗ್ತಿತ್ತು? ನಿಮ್ ಆಸ್ತಿ, ಹುದ್ದೆ ಯಾವ ನೀರಲ್ಲಿ ಇರ್ತಿತ್ತು ಹೇಳಿ ಮೇಡಮ್? ಮಾಡ್ಬಾರ್ದು ತಪ್ಪು ನಾನ್ ಮಾಡ್ತಿರೋದೇ ನನ್ ತಪ್ಪು ಅಂತ ನನಗೆ ಹೊಡಿತಾ ಬೈತಾ ಇರ್ತೀರಾ. ನಾನು ತಿರುಗಿ ಹೊಡೆಯೋದು ತಪ್ಪೇ ಅಲ್ಲ. ನಾನು ಹೇಳ್ಬೇಕಾದನ್ನ ಹೇಳಿದ್ದೀನಿ, ಇನ್ನು ಮುಂದೆ ನಿಮ್ಮಿಷ್ಟ. ನನ್ಗೆ ಬಲವಂತ ಮಾಡೋದ್ರಿಂದ ಕಷ್ಟ ಆಗೋದು ನಿಮಗೆ ಹೊರತು ನನಗಲ್ಲ. ಏನಿದು? ಯಾಕೆ ಅಲಂಕಾರ ಮಾಡ್ತಿದ್ದಾರೆ? ಒಡ್ದಿರೋ ತಾಜ್ ಮಹಲ್ ಮತ್ತೆ ಹೇಗ್ ಬಂತು? ಹೇ ನಿತ್ಯ ಡಾರ್ಲಿಂಗ್, ಕಮನ್ 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 ಕಮನ್. ಏ ಸಿ ದಿಸ್, ಹೇಗಿದೆ ನನ್ನ ಡೆಕೋರೇಷನ್? ನಿನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆದ್ನೋ ಇಲ್ವೋ ಹೇಳು ಡಾರ್ಲಿಂಗ್. ಇಷ್ಟು ಸಾಕಾ, ಇನ್ನೂ ಬೇಕಾ? ನಿತ್ಯ ಅಳ್ತಿದ್ಯಾ? ಯಾಕೆ? ಇವತ್ತು ಜೈಗೆ ಗಂಗಾಗೆ ಫಸ್ಟ್ ನೈಟ್ ಮಾಮ್. ಜೈ ಜೊತೆ ನಾನ್ ಕಳೆಬೇಕಾದ ರಾತ್ರಿನ ಜೈಗೆ ನಾನ್ ಹೇಳ್ಬೇಕು ಅನ್ಕೊಂಡಿರೋ ಐ ಲವ್ ಯು, ಜೈಗೆ ಸ್ವಂತ ಆಗ್ಬೇಕು ಅನ್ಕೊಂಡಿರೋ ನಾನು ನನ್ ಕೈಯಾರೆ ಗಂಗಾಗೆ ಕೊಟ್ಬಿಟ್ಟೆ ಮಾಮ್. ನನ್ನ ಅದೃಷ್ಟನ ನಾನೇ ನನ್ನ ಕೈಯಾರೆ ಗಂಗಾಗೆ ಕೊಟ್ಟಾಯ್ತು.
ನಿತ್ಯ, ಅಲ್ಲಿ ಜೋಡಿಯಾಗ ಅವರು, ಇಲ್ಲಿ ಒಂಟಿಯಾಗ ನಾನು, ಆನಂದವಾಗ ಅವರು, ಅಳ್ತಾ ಅಳ್ತಾ ನಾನು. ನೋ ಮಾಮ್, ನೋ, ನಂಗೆ ತಡೆಯಕ್ಕಾಗ್ತಿಲ್ಲ. ಸತ್ತು ಹೋಗ್ಬೇಕು ಅನ್ನೋಷ್ಟು ಹರ್ಟ್ ಆಗ್ತಿದೆ ನಂಗೆ. ಸೂಸೈಡ್ ಮಾಡ್ಕೋತೀನೇನೋ ಅಂತ ನನ್ಗೆ ಭಯ ಆಗ್ತಿದೆ ಮಾಮ್, ನನ್ಗೆ ಭಯ ಆಗ್ತಿದೆ. ನಿಜಾನೇ ನಿತ್ಯ, ಇದು ನಿನ್ ಮಿಸ್ಟೇಕ್. ನೀನೇ ಕೈಯಾರೆ ಮಾಡಿರೋ ತಪ್ಪು, ನಿನ್ನ ಸ್ವಯಂಕೃತ ಅಪರಾಧ. ನೀನು ಸೂಸೈಡ್ ಮಾಡ್ಕೋಬೇಕಾಗಿದ್ದು ಇವತ್ತಲ್ಲ. ಜೈಗೆ ಶಾಪ ಇದೆ ಅಂತ ಗೊತ್ತಿದ್ದು ಜೈ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಿನ. ನೀನು ಜೈನ ಆಸೆ ಪಡೆದೇ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ ನಿತ್ಯ? ನೀನ್ ಹರ್ಟ್ ಆಗ್ತಿದ್ಯಾ? ಒಬ್ಳು ಸರ್ವೆಂಟ್ ಹಿಂದೆ ನಾವ್ ಹೀಗ್ ಹಿಂದೆ ಬೀಳ್ತಿದ್ವಾ? ಒಬ್ಳು ಕೆಲಸದವಳಿಗೆ ನಾವು ಭಯ ಪಡ್ತಿದ್ವಾ? ಎಲ್ಲ ಜೈನ ನೀನು ಬಯಸಿದಕ್ಕೆ ಆಗಿರೋದು ನಿತ್ಯ. ಬಯಸಿ ಕಷ್ಟ ತಂದ್ಕೊಂಡೆ. ನಿನಗ್ ಬೇಡದಿರೋ ಕಷ್ಟ ಪಡ್ತಿದ್ಯಾ? ಬೇಕಿತ್ತ ಹೇಳು? ಅವತ್ ನೀನು ಮನ್ಸ್ ಬದಲಾಯಿಸಿದ್ರೆ ಜೈ ಅಂತವ್ರನ್ನ 100 ಜನನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿರ್ತಿದ್ದೆ. ಇಷ್ಟೊತ್ತಿಗೆ ಯಾವ್ದಾದ್ರು ಫಾರಿನ್ ಕಂಟ್ರಿಲಿ ಸೆಟಲ್ ಆಗಿರ್ತಿದ್ದೆ. ಖುಷಿಯಾಗಿ ಜೀವನ ನಡೆಸ್ತಿದ್ದೆ. ಹೇಳು ನಿತ್ಯ, ಇನ್ನು ಎಷ್ಟೊತ್ತು ಕಾಯಿಸ್ತೀಯಾ? ಏನ್ ಹೇಳ್ಬೇಕಪ್ಪ ದೇವ್ರೆ, ಏನ್ ಹೇಳ್ತೀನಿ ಅಂತ ಅಮ್ಮವ್ರು ಕಮಿಟ್ ಆಗಿದ್ರು ಏನೋ. ಹೇಳ್ದೇ ಇದ್ರೆ ಸಿಕ್ ಬೀಳ್ತೀನಿ, ಏನೋ ಒಂದ್ ಹೇಳಿದ್ರು ಸಿಕ್ ಬೀಳ್ತೀನಿ. ಹೇಳು ನಿತ್ಯ. ಏನ್ ಹೇಳ್ಬೇಕು? ಈಗ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಯಾವಾಗಂದೆ? ಏನ್ ನಿತ್ಯ, ಬೆಳಿಗ್ಗೆ ನಿನ್ ರಂಗೋಲಿ ಹಾಳು ಮಾಡಿದಕ್ಕೆ ಈಗ ರಿವೆಂಜ್ ತೀರಿಸ್ಕೋತಿದ್ಯಾ? ಹೌದು. ಮತ್ತೆ ರೆಸ್ಟೋರೆಂಟ್ ಅಲ್ಲಿ ನೈಟ್ ನನ್ಗೆ ಐ ಲವ್ ಯು ಹೇಳ್ತೀನಿ ಅಂತ ಯಾಕೆ ಆಸೆ ಹುಟ್ಟಿಸ್ದೆ? ಓಹೋ, ಇದು ವಿಷಯ. ನಮ್ ಫಸ್ಟ್ ನೈಟ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ, ಅದಕ್ಕೂ ಮೊದ್ಲು ಐ ಲವ್ ಯು ಹೇಳ್ತೀನಿ ಅಂತ, ಎಲೆಕ್ಷನ್ಗೂ ಮೊದ್ಲು ಪೊಲಿಟಿಷಿಯನ್ ತರ ಏನೇನೋ ಹೇಳ್ದೆ. ಅದೆಲ್ಲ ಸುಳ್ಳು ಮಾತಾ? ಎಲ್ಲ ನಿನ್ನಿಷ್ಟ ಅಂತ ಹೇಳ್ದೆ, ಅದು ಕೂಡ ಸುಳ್ಳ? ಅರೆ ಮೇಡಮ್, ನನ್ನ ಈ ರೇಂಜ್ಗೆ ಸಿಕ್ಕಾಕ್ಸಿದೀರಾ? ನಿಮ್ಮೇಲೆ ಸರ್ಗೆ ನಾನು ದ್ವೇಷ ಹುಡ್ಸಿದ್ರೆ ನೀವು ಸರ್ಗೆ ಪ್ರೀತಿ ಹುಡ್ಸಿದೀರಾ? ಮಾಡ್ತೀನಿ. ಏಯ್, ಮಾತ್ ಕೊಟ್ಟು ಮರೆಯೋದು ಒಳ್ಳೇದಲ್ಲ. ಆಸೆ ಪಡಿಸಿ ಕೈ ಕೊಟ್ರೆ ಬೆರಳು ಕಟ್ಟಾಗತ್ತೆ ಅಂತ ನಮ್ಮ ಅಜ್ಜಿ ಹೇಳಿದಾರೆ. ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರಂತೆ. ಅದಕ್ಕೆ ಈ ಸಲ ಎಲ್ಲಾನು ನಿಜ ಮಾಡು. ಏನು? ಅದು ಅದು ನೋಡು, ಈ ಸಲ ತಪ್ಸಿದ್ರೆ ನಿನ್ನ ಆ ದೇವ್ರು ಕ್ಷಮಿಸಿದ್ರು ಈ ಪತಿ ದೇವ್ರು ಕ್ಷಮಿಸಲ್ಲ. ನಾನು ಅದೇ ಹೇಳ್ತಿದ್ದೀನಿ ರೀ. ಈ ಸಲ ಹೇಗಾದ್ರೂ ನಾವು ಒಂದಾಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡಿದ್ದೆ. ಅದಕ್ಕೆ ರೆಸ್ಟೋರೆಂಟ್ಗೆ ಬಂದು ನಿಮ್ ಮನ್ಸ್ ಗೆದ್ದಿದ್ದು. ನೀವು ಒಪ್ಪಿದ್ರೆ ಗುಡಿಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಅವನ್ ಹರಕೆ ತೀರ್ಸಿ ನಾವ್ ಆಮೇಲೆ ಶುರು ಮಾಡೋಣ. ಅಯ್ಯೋ, ಏನು? ಪುರೋಹಿತರು ಎಲ್ಲಿ ಹೋದ್ರು? ನಿತ್ಯ, ನಿತ್ಯ ಎಲ್ಲಿ? ನಿತ್ಯ, ನಿತ್ಯ, ನಿತ್ಯ,
ಪುರೋಹಿತ್ರೆ? ಇದ್ ತಗೊಳ್ಳಿ. ಯಾಕಮ್ಮ ಈ ದುಡ್ಡು ನನಗೆ ಕೊಡ್ತಾ ಇದೀಯಾ? ಇವತ್ತು ಒಳ್ಳೆ ದಿನ ಅಂತ ಹೇಳಿ. ನೀವು ಈ ದುಡ್ಡು ಕೊಡದೆ ಹೋದ್ರು ಇವತ್ತು ಒಳ್ಳೆ ದಿನಾನೇನಮ್ಮ. ಅಂದ್ರೆ ಇವತ್ತು ಫಸ್ಟ್ ನೈಟ್ ಶಾಸ್ತ್ರ ಮಾಡ್ಬೋದಾ? ದಯವಿಟ್ಟು ಮಾಡಬಾರ್ದು ಅಂತ ಮಾತ್ರ ಹೇಳ್ಬಿಡಿ ಪುರೋಹಿತ್ರೆ. ಮಾಡ್ಬೋದು ಅಂತ ಹೇಳಿ. ಖಂಡಿತ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಪುರೋಹಿತ್ರೆ. ಶುಭವಾಗ್ಲಿ. ಜೈ ಶ್ರೀರಾಮ್. ಕಮ ನಿತ್ಯ, ಇನ್ ಲೇಟ್ ಯಾಕೆ? ಪುರೋಹಿತರು ಹೇಳಾಯ್ತು, ಬಾ ಹೋಗೋಣ. ಎಲ್ಲಿಗೆ ಜೈ? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಅರೆ ನಾನದು ಜೈ, ನಾನು ಈ ಗಂಗಾ ಎಲ್ಲಿ? ಆ ಡರ್ಟಿ ಗಂಗಾ ಮತ್ತೆ ನಮ್ಮನ್ನ ಚೀಟ್ ಮಾಡಕ್ಕೆ ನೋಡಿದ್ಲು ಮಾಮ್. ಮತ್ತೆ ಏನ್ ಮಾಡಿದ್ಲು? ನಾನು ಜೈನ ರೆಸ್ಟೋರೆಂಟ್ಗೆ ಕರ್ಸಿ ಆ ಗಂಗಾ ಹೊಡ್ದು ಹಾಕಿ ತಾಜ್ ಮಹಲ್ ಗಿಫ್ಟ್ ನ ತಿರುಗಿ ಜೈಗೆ ಗಿಫ್ಟ್ ಕೊಟ್ಟು ಜೈನ ಕೂಲ್ ಮಾಡಿ ಈ ರಾತ್ರಿ ಜೈ ಗಂಗಾ ಫಸ್ಟ್ ನೈಟ್ಗೆ ಎಲ್ಲ ಏರ್ಪಾಡು ಮಾಡಿದ್ರೆ ಅವಳು ಜೈನ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪುರೋಹಿತರ ಹತ್ರ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಂತ ಹೇಳೋಕ್ ಬಂದ್ಲು. ಮತ್ತೆ ಫಸ್ಟ್ ನೈಟ್ ನಿಲ್ಸೋಕೆ ಪ್ಲಾನ್ ಮಾಡಿದ್ಲು. ಮತ್ತೆ ಹೇಗ್ ಮ್ಯಾನೇಜ್ ಮಾಡ್ದೆ ನಿತ್ಯ? ಆ ಗಂಗಾ 1 ಕೊಟ್ರೆ ನಾನು 2000 ಕೊಟ್ಟೆ. ಇವತ್ತು ಮುಹೂರ್ತ ಚೆನ್ನಾಗಿದೆ, ಕಾರ್ಯ ಮಾಡ್ಬೋದು ಅಂತ ಜೈ ಮುಂದೆ ಹೇಳಿಸ್ದೆ. ವೆರಿ ಗುಡ್ ನಿತ್ಯ. ಆ ಗಂಗಾಗೆ ಒಳ್ಳೆ ಪಾಠನೇ ಕಲಿಸ್ದೆ. ಆಮೇಲೇನಾಯ್ತು? ಏನಿದೆ, ಜೈ ಹ್ಯಾಪಿಯಾಗಿ ಗಂಗಾನ ಕರ್ಕೊಂಡು ಮನೆಗೆ ಹೋದ. ಇಷ್ಟು ಹೊತ್ತಿಗೆ ಅಲ್ಲಿ ಶಾಸ್ತ್ರ ಶುರುವಾಗಿರುತ್ತೆ. ಹೇಗಾದ್ರೂ ಆ ಕಾರ್ಯ ಒಂದ್ ನಡೆದ್ರೆ ಸಾಕು. ನಮ್ಗೆ ಇನ್ನು ಯಾವ ಟೆನ್ಷನ್ ಇರಲ್ಲ ನಿತ್ಯ. ನೀನು ಖುಷಿಯಾಗಿರ್ಬೋದು. ಶಾಸ್ತ್ರ ಮುಗ್ದು ಹೋದ್ರೆ ಟೆನ್ಷನ್ ಇರಲ್ವಾ? ಆಗ್ತಾ ಇದ್ರೆ ಟೆನ್ಷನ್ ಯಾಕೆ? ಇಷ್ಟಕ್ಕೂ ಆ ಟೆನ್ಷನ್ ಏನು ತಿಳ್ಕೋಬೇಕು. ಜೈ ಜೈ ಅಲ್ಲ ಮಾಮ್, ನಾನು. ಏನೇ ಗಂಗಾ? ಮಾಮ್, ಗಂಗಾ ಅಲ್ಲ, ನಿತ್ಯ. ನೀನ್ ನಿತ್ಯ ಆದ್ರೆ ಮತ್ತೆ ನನ್ ಪಕ್ಕ ಇರೋದ್ ಯಾರು? ಗಂಗಾನಾ? ಹೌದು ಮಾಮ್, ಅವಳು ಗಂಗಾ, ನಾನೇ ನಿತ್ಯ. ಅವಳು ನನ್ನ ಟ್ರ್ಯಾಪ್ ಮಾಡಿ ಟೆಂಪಲ್ಗೆ ಕರ್ಸಿ ಕ್ಲೇವರ್ ಆಗಿ ಜೈ ಹತ್ರ ನನ್ನ ಸಿಕ್ಕಾಕ್ಸಿ ಅವಳು ಅಲ್ಲಿ ಬಂದ್ಲು. ನಾನ್ ಹಾಕಿರೋ ಪ್ಲಾನ್ ನನಗೆ ತಿರುಗಿ ಹೊಡಿತಿದ್ದೆ ಮಾಮ್. ಜೈ ನನ್ಗೆ ಅವಸರ ಮಾಡ್ತಿದ್ದಾನೆ ಮಾಮ್. ಸೇವ್ ಮಿ ಮಾಮ್, ಡೂ ಸಮಥಿಂಗ್. ಮಾಮ್ ಪ್ಲೀಸ್ ಮಾಮ್, ಟೈಮ್ ಇಲ್ಲ, ಏನಾದ್ರೂ ಮಾಡಿ ನನ್ನ ಕಾಪಾಡು. ಇವರಿಗೆ ನನ್ನ ಮೇಲೆ ಅನುಮಾನ ಬರ್ತಿದೆ. ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ?
ಮೇಡಮ್ ಕಾಫಿ. ಇವಳು ನಿತ್ಯಾನ ಅಲ್ವಾ? ಬುದ್ಧಿ ಇಲ್ವಾ ನಿನ್ಗೆ? ಮಾಮ್ ಫೋನಲ್ಲಿ ಮಾತಾಡ್ತಿಲ್ವಾ? ಹೋಗೆ ಹೋಗಿ ಒಳಗೆ. ಇವಳು ನನ್ನ ನಿತ್ಯಾನೆ, ಡೌಟೇ ಇಲ್ಲ. ಮಾಮ್ ಕೇಳ್ತಿದ್ಯಾ ಇಲ್ವಾ? ಸೇವ್ ಮೀ ಪ್ಲೀಸ್. ನಿಲ್ಸೆ ನಿನ್ ನಾಟಕನ. ನನ್ ನಿತ್ಯ ಹಾಗೆ ಮಾತಾಡಿದ್ರೆ ನಂಬ್ತೀನಿ ಅನ್ಕೊಂಡ್ಯಾ? ನಿನ್ ಟ್ರಿಕ್ಸ್ ನನ್ನ ಹತ್ರ ಇಟ್ಕೋಬೇಡ. ಮಾಮ್ ನನ್ ನಿತ್ಯ ನನ್ ಜೊತೆಲೇ ಇದ್ದಾಳೆ. ನೀನ್ ದೇವಸ್ಥಾನದಲ್ಲಿ ಪುರೋಹಿತರನ್ನ ಮ್ಯಾನೇಜ್ ಮಾಡಿ ಫಸ್ಟ್ ನೈಟ್ ಪೋಸ್ಟ್ಪೋನ್ ಮಾಡ್ಬೇಕು ಅನ್ಕೊಂಡಿದ್ ಪ್ಲಾನ್ ನ ಉಲ್ಟಾ ಮಾಡಿ ಮನೆಗೆ ಬಂದಿದ್ದಾಳೆ. ಮಾಮ್ ಬಂದಿದ್ದು ನಾನಲ್ಲ ಮಾಮ್, ಅವಳು. ನಾನೇನಾದ್ರೂ ಕುರುಡಿನಾ? ನನ್ ಮಗಳು ನಾನ್ ಗುರ್ತಿಡಿಯಲ್ವಾ? ಮಾಮ್ ಅವಳು ನಿನ್ಗೆ ಮೋಸ ಮಾಡ್ತಿದ್ದಾಳೆ ಮಾಮ್, ನಿನ್ಗೆ ಚೀಟ್ ಮಾಡ್ತಿ. ಒಳ್ಳೆ ವಿಷಯ ಆದ್ರೆ ಮತ್ತೆ ಮತ್ತೆ ಕೇಳ್ಬೇಕು. ಮನ್ಸು ಸರಿ ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ. ಮತ್ತೆ ಹಾಳು ಮಾಡ್ಕೊಳ್ಳೋದು ಯಾಕೆ ನಿತ್ಯ? ಅಂದ್ರೆ ಮಾಮ್ ಹೇಗೂ ಸಮಸ್ಯೆ ಮುಗೀತಿದ್ಯಲ್ಲ, ಬೆಳಗಾಗೋದ್ರಲ್ಲಿ ಟೆನ್ಷನ್ ಇರಲ್ವಲ್ಲ, ಅದಕ್ಕೆ. ಹೌದು, ಜೈ ಗಂಗಾ ಸೇರಿದ್ರೆ ಇನ್ ಯಾವ ಟೆನ್ಷನ್ನು ಯಾವ ಪ್ರಾಬ್ಲಮು ಇರಲ್ಲ. ಅದ್ ಹೇಗೋ ನಡ್ದೇ ನಡೆಯುತ್ತೆ. ನೀನ್ ಯೋಚನೆ ಮಾಡ್ದೆ ನಿನ್ ರೂಮ್ಗೆ ಹೋಗಿ ಹಾಯಾಗಿ ನಿದ್ರೆ ಮಾಡು. ಮಾಮ್ ಬೆಳಿಗ್ಗೆನೆ ಬೆಡ್ ಕಾಫಿ ಕೊಟ್ಟು ನಿನ್ಗೆ ಗುಡ್ ನ್ಯೂಸ್ ಹೇಳ್ತೀನಿ. ಅದ್ ಹಾಗಲ್ಲ ಮಾಮ್, ಆ ಶಾಪ. ನಿತ್ಯ ರೆಸ್ಟ್ ತಗೋ ಅನ್ನಲ್ಲ. ಆ ವಿಷಯ ಎಲ್ಲ ನನಗ್ ಬಿಡು. ಖಂಡಿತ ಜೈ ನಿನ್ ಸ್ವಂತ ಆಗ್ತಾನೆ. ಹೋಗು, ಗುಡ್ ನೈಟ್. ಇನ್ನು ಕೇಳ್ತಾ ಇದ್ರೆ ಮೇಡಮ್ಗೆ ಡೌಟ್ ಬರಬಹುದು. ಓಕೆ ಮಾಮ್, ಗುಡ್ ನೈಟ್. ಗುಡ್ ನೈಟ್. ಏ ನಿತ್ಯ, ಏನಾಯ್ತು? ಏನಾಯ್ತು ನಿತ್ಯ? ನಂಗೆ ಅದು. ಅದನ್ನೇ ಕೇಳ್ತಿದ್ದೀನಿ. ಏನಾಯ್ತು ನಿನಗೆ? ಯಾಕೆ ಕಿರ್ಚ್ಕೊಂಡೆ? ಏನೋ ಜೈ, ನನ್ಗೆ ನರ್ವಸ್ ಆಗ್ತಿದೆ. ನಿನ್ ಜೊತೆ ಫ್ರೀ ಆಗಿರೋಕ್ ಆಗ್ತಿಲ್ಲ. ಅದೇನು, ಈ ನೈಟ್ ನೀನೇ ಅಲ್ವಾ ಫಿಕ್ಸ್ ಆಗಿದ್ದು? ನೀನೇ ಅಲ್ವಾ ಓಕೆ ಹೇಳಿದ್ದು? ನಾನೇ. ಆದ್ರೆ ಜೈ, ಆದ್ರೆ ಏನ್ ನಿತ್ಯ, ಬೇಡ ಅಂತ್ಯಾ? ಪೋಸ್ಟ್ಪೋನ್ ಮಾಡೋಣ? ಹೌದು ಹೌದು ಹೌದು. ಬೇಡ 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 ಬೇಡ, ಆಗ್ಬೇಕು ಆಗ್ಬೇಕು. ನಿತ್ಯ, ಆರ್ ಯು ಓಕೆ? ಸ್ವಲ್ಪ ಹೊತ್ತು ಓಕೆ ಅಂತ್ಯಾ, ಸ್ವಲ್ಪ ಹೊತ್ತಿಗೆ ಬೇಡ ಅಂತ್ಯಾ. ವಾಟ್ ಹ್ಯಾಪನ್ ಟು ಯು? ಅದು ಇಲ್ಲಿ ಬೇಡ ಜೈ, ಪ್ಲೀಸ್ ನಮ್ಮನೆಗೆ ಹೋಗೋಣ. ಈಗ್ಲಾ? ಎಸ್ ಜೈ, ಫಸ್ಟ್ ನೈಟ್ ನಮ್ಮನೇಲಿ ಮಾಡೋಣ. ಅಲ್ಲಾದ್ರೆ ನನಗೂ ಟೆನ್ಷನ್ ಏನಿರಲ್ಲ, ನರ್ವಸ್ ಆಗೋ ಕೂಡ ಫೀಲ್ ಆಗಲ್ಲ. ನಿನ್ ಜೊತೆ ಫ್ರೀ ಆಗಿರ್ತೀನಿ. ಏನೇ ಜೈನ ಯಾಕೆ ಕರ್ಕೊಂಡ್ ಬಂದೆ?
ನಿತ್ಯನ ಸಿಕ್ಕಾಕ್ಸೋಕ? ಮಾಮ್, ನಾನೇನ್ ನಿತ್ಯ. ಡ್ರಾಮಾ ಆಡ್ಬೇಡ. ನನ್ ನಿತ್ಯ ನನ್ ಮನೇಲೇ ಇದ್ದಾಳೆ. ಅವಳು ಗಂಗಾ ಮಾಮ್, ಅವಳು ಗಂಗಾ. ಅವಳು ನಾನು ಅಂತ ನೀನ್ ಹೇಗ್ ಫಿಕ್ಸ್ ಆದೆ? ಆಗ್ಲೇ ಫೋನ್ ಮಾತಾಡ್ತಿದ್ದಾಗ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದ್ಲು ಅಂತ ಕೆಲಸದವಳನ್ನ ಹೊಡೆದ್ಲು. ನೋಡದ್ಯಾ ಮಾಮ್, ಅವಳು ನನ್ನ ಹಾಗೆ ನಡ್ಸಿ ನಿನ್ನ ಹೇಗೆ ನಂಬಿಸಿದ್ಲು ಅಂತ. ಅಂದ್ರೆ ಅವಳು ಗಂಗಾ, ನೀನ್ ನಿತ್ಯನಾ? ಎಸ್ ಮಾಮ್, ಹೌದು. ಅದಕ್ಕೆ ಜೈನ ಇಲ್ಲಿ ಕರ್ಕೊಂಡ್ ಬಂದೆ. ಈಗ ಅವಳು ಎಲ್ಲಿದ್ದಾಳೆ? ನಿನ್ ರೂಮಲ್ಲೇ ಇದ್ದಾಳೆ. ವೆರಿ ಗುಡ್. ಈಗ ಜೈನ ರೂಮ್ ಒಳಗಡೆ ಕಳ್ಸಿ ಡೋರ್ ಹಾಕೋಣ. ಬಾ ಮಾಮ್. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ಬಿಡ್ರಿ. ಅಮ್ಮ, ಅಮ್ಮ, ಅರೆ ಹೇಳಿದ್ರೆ ಕೇಳಲ್ವಾ ನೀವು? ಬಿಡಿ. ನೋಡಿ, ಹೀಗ್ ಮಾಡ್ಬೇಡಿ. ಏನ್ರಿ ಅಮ್ಮ, ಅಬ್ಬ, ಏನ್ರಿ? ಮಾಮ್, ಏನ ಸೌಂಡು? ಓ ಮೈ ಗಾಡ್, ಅವಳು ಜೇಗೆ ಏನೋ ಮಾಡಿದಾಳೆ ಅನ್ಸುತ್ತೆ. ಆ ಶಾಪ ಏನೋ, ಅದಕ್ಕೂ ಈ ಮದ್ವೆಗೂ ನನಗೂ ಸಂಬಂಧ ಏನೋ ಖಂಡಿತ ಕಂಡು ಹಿಡಿತೀನಿ. ಇಲ್ಲಿವರೆಗೂ ನೀವು ನನ್ ಜೊತೆ ನನ್ ಕುಟುಂಬದ ಜೊತೆ ಆಟ ಆಡಿದ್ರಿ. ಇನ್ಮೇಲೆ ಆಟ ನಂದು. ನಾನು ಆಡೋದಿಕ್ಕೆ ಶಾಪ ಅನ್ನೋ ವಿಷಯ ಸಿಕ್ಕಿದೆ. ಶಾಪ ಏನೋ ಗೊತ್ತಾಗೋ ತನಕ ಹುಡುಕ್ತೀನಿ. ಎಷ್ಟು ಆಳಕ್ಕಾದ್ರೂ ಹೋಗ್ತೀನಿ. ನಾನ್ ತೋಡೋ ಹಳ್ಳಕ್ಕೆ ನೀವ್ ಬೀಳ್ತಿರೋ ಅಥವಾ ನಿಮ್ ಮಗಳು ಬೀಳ್ತಾಳೋ ಇಲ್ಲ ನಾನೇ ಬಿದ್ದು ಹೋಗ್ತೀನಾ ನೋಡೋಣ ಮೇಡಮ್. ಎಷ್ಟೇ ಧೈರ್ಯ ನಿನ್ಗೆ? ನನ್ ನಿತ್ಯಾಗೆ ನನ್ಗೆ ಗುಂಡಿ ತೋಡ್ತೀನಿ ಅಂತೀಯಾ? ಇಲಿ ಹಾಗ್ ಬಂದವಳು ಹುಲಿ ಆಗಿದ್ಯಲೆ. ಹೇಳಿದ್ ಮಾಡ್ದೆ ಎದುರು ತಿರುಗ್ತಿದ್ಯಾ? ನೀವು ನಮ್ಮಮ್ಮನ ಕಾಪಾಡ್ತೀನಿ ಅಂತ ಈ ಆಟಕ್ಕೆ ಕರ್ಸಿದ್ದು. ಈಗ ನನ್ನ ಅಮ್ಮ ಅಪ್ಪನ ಸಾಯಿಸ್ತೀನಿ ಅಂತ ನನ್ ಕುತ್ತಿಗೆಗೆ ಉರುಳು ಹಾಕಿದ್ದೀರಾ. ಅವ್ರು ಬದುಕೋದಿಕ್ಕೆ ನಾನ್ ಸಾಯ್ತೀನಿ ಹೊರತು ಅವ್ರನ್ನ ಸಾಯಿಸ್ತೀನಿ ಅಂದ್ರೆ ಸಾವನ್ನಾದ್ರೂ ಎದುರಿಸ್ತೀನಿ ಮೇಡಮ್. ಏನೇ ಬೊಗಳ್ತಿದ್ಯಾ ನಿನ್ನ? ಆಂಟಿ ಆಂಟಿ ಆಂಟಿ